ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಲಗಿರಿ ಹಿಲ್ ಸ್ಟೇಷನ್ನಲ್ಲಿ ಲೊಕೇಟ್ ಆಗಿರುವಂತಹ ಪಂಡೇರ ಪಾರ್ಕ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಇದೊಂದು ಸುಂದರವಾದಂತಹ ಪಾರ್ಕ್ ಮೀನ್ಸ್ ಇದು ಪ್ರಾಣಿ ಸಂಗ್ರಹಾಲಯ ಅಂತ ಹೇಳ್ಬೋದು, ಅಥವಾ ಪಕ್ಷಿ ಸಂಗ್ರಹಾಲಯ ಅಂತ ಹೇಳ್ಬೋದು, ಅಥವಾ ಬ್ಯೂಟಿಫುಲ್ ಆದ ಕಲೆಕ್ಷನ್ ಅಂತಲೂ ಹೇಳ್ಬೋದು. ಯಾಕಂದರೆ ಇಲ್ಲಿ ಫಿಶ್ ಇದೆ, ಆಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಕ್ಷಿಗಳಿದೆ, ಪ್ರಾಣಿಗಳಿದೆ, ಆಮೇಲೆ ರೇರೆಸ್ಟ್ ಕ್ರಿಯೇಚರ್ಸ್ ಕೂಡ ಇಲ್ಲಿ ನೋಡೋದಕ್ಕೆ ಸಾಧ್ಯ. ಯೂಶ್ವಲಿ ನೀವು ಯಾವುದೇ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರೆ ಅಲ್ಲಿ ಪಾಪ್ಯುಲರ್ ಆಗಿರೋ ಎಲ್ಲ ಪಕ್ಷಿ ಪ್ರಾಣಿಗಳನ್ನು ನೋಡೋದಕ್ಕೆ ಸಾಧ್ಯ. ಬಟ್ ಇಲ್ಲಿ ರೇರೆಸ್ಟ್ ಆಗಿರುವಂತಹ ಹಲವಾರು ಕಲೆಕ್ಷನ್ಗಳಿದೆ. ಬನ್ನಿ ಅವನ್ನ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಇದು ತುಂಬಾ ದೊಡ್ಡದಾಗಿದೆ. ಆಮೇಲೆ ನೀವು ಇಲ್ಲಿ ಬರ್ತೀರಂತ ಅಂದರೆ ಸ್ವಲ್ಪ ಟೈಮ್ ಮಾಡಿಕೊಂಡು ಫ್ರೀಯಾಗಿ ಬರಬೇಕು. ಯಾಕಂದರೆ ಎಲ್ಲ ಪ್ರಾಣಿಗಳನ್ನು ನೋಡಿ ಅವುಗಳ ವೈಶಿಷ್ಟ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇದು ತುಂಬಾ ದೊಡ್ಡದಾಗಿದೆ. ಆಮೇಲೆ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. ಪರ್ ಪರ್ಸನ್ ಆಲ್ಮೋಸ್ಟ್ 300 to 500 ರುಪೀಸ್ವರೆಗೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಿ ಟಚ್ ಮಾಡೋದ್ರ ಜೊತೆಗೆ ಬೈ ಚಾನ್ಸ್ ನೀವೇನಾದರೂ ಬೇರೆ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡ್ತೀರಾ ಅಂತಂದರೆ ಡಿಫ್ರೆಂಟ್ ಗೇಮ್ಸು ಇವೆಲ್ಲ ಇದೆ. ಸೊ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ 500 ರುಪೀಸ್ವರೆಗೆ ಚಾರ್ಜ್ ಮಾಡ್ತಾರೆ. ಜಸ್ಟ್ ಪ್ರಾಣಿ ಪಕ್ಷಿನ ನೋಡ್ತೀರಾ, ಅದನ್ನು ಟಚ್ ಮಾಡ್ತೀರಾ ಅಂತ ಅನ್ನೋದಾದರೆ 300 ರುಪೀಸು ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ಬಟ್ ಅಮೌಂಟ್ಗೆ ವರ್ದಿಯಾಗಿದೆ. ನೋಡೋದಕ್ಕೆ ತುಂಬ ವಿಚಾರಗಳಿದೆ ಒಳಗಡೆ. ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಸೊ ಈ ಥರ ಒಳಗಡೆ ಎಂಟ್ರೆನ್ಸ್ ಆದಾಗ ಫಸ್ಟ್ ನಿಮಗೆ ಫಿಶ್ ಪಾಂಡ್ ಸಿಗುತ್ತೆ. ಅಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇದೆ. ಆಮೇಲೆ ಆಮೆಗಳು ಮತ್ತು ಬೇರೆ ಜೀವಿಗಳನ್ನು ನೋಡೋದಕ್ಕೆ ಸಾಧ್ಯ. ಬ್ಯೂಟಿ ಏನಂದರೆ ಇಲ್ಲಿರೋದೆಲ್ಲ ರೇರೆಸ್ಟ್ ಕಲೆಕ್ಷನ್ಸು. ಕೋಳಿ, ಬೆಕ್ಕು, ನಾಯಿ, ಕುದುರೆ, ಈ ಥರ ಎಲ್ಲ ಕಲೆಕ್ಷನ್ಗಳು ಇವೆ. ಅದರಲ್ಲೂ ಅವುಗಳಲ್ಲಿ ರೇರೆಸ್ಟ್ ಆಗಿರುವಂಥ ಪ್ರಾಣಿಗಳನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬಾ ಸುಂದರವಾಗಿದೆ. ನೀವೇನಾದರೂ ಯಲಗಿರಿ ಹಿಲ್ ಸ್ಟೇಷನ್ಗೆ ಬರ್ತಾ ಇದ್ದೀರಾ ಅಂತ ಅಂದರೆ ದಿಸ್ ಈಸ್ ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸ್. ಎಸ್ಪೆಷಲಿ ನಿಮ್ಮ ಚಿಲ್ಡ್ರನ್ಸ್ನ ಕರ್ಕೊಂಬನ್ನಿ. ಯಾಕಂದರೆ ಅವರಿಗೆ ಇವುಗಳ ಪರಿಚಯ ಮಾಡಿಕೊಟ್ರೆ ಹೋಪ್ಫುಲ್ಲಿ ಜಸ್ಟ್ ಅವುಗಳನ್ನು ಪುಸ್ತಕದಲ್ಲಿ ಓದೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಇವು ಡಿಫ್ರೆಂಟ್ ಆದ ಇಲಿಗಳ ತಳಿ. ವೈಟ್ ಇಲಿ ಮೇ ಬಿ ನಮ್ಮ ಇಂಡಿಯಾದಲ್ಲಿ ರೇರ್. ಇವು ಇನ್ನು ಪಾಯ್ಸನಸ್ ಸ್ನೇಕ್. ಇದು ಈ ವಿಡಿಯೋ ತುಂಬ ಲೆಂದಿ ಆಗಿದೆ. ಈಚ್ ಆ್ಯಂಡ್ ಎವ್ರಿ ಐಟಮ್ಸ್ ಪ್ರಾಣಿ ಪಕ್ಷಿಗಳ ಬಗ್ಗೆ ಡೀಟೇಲ್ ಆದ ಸಂಕ್ಷಿಪ್ತವಾದ ಕವರೇಜನ್ನು ಮಾಡಿದ್ದೀನಿ. ಸೊ ಕೀಪ್ ವಾಚ್ ದಿಸ್ ವಿಡಿಯೋ. ಹಾಗೆ ಮುಂದೆ ದಾಟ್ಕೊಂಡು ಬಂದರೆ ಇಲ್ಲೊಂದು ಪ್ಲೇಸಲ್ಲಿ ನಿಮಗೆ ಫೋಟೋಶೂಟ್ಗಂತಲೇ ಒಂದು ಪರ್ಟಿಕ್ಯುಲರ್ ಆಗಿ ಪ್ಲೇಸನ್ನು ಇಟ್ಟಿದ್ದಾರೆ. ಪಂಡೇರ ಪಾರ್ಕ್ ಅಂತ ಇವರು ನ್ಯಾಚುರಲಾಗಿ ಕ್ರಿಯೇಟ್ ಮಾಡಿರೋದು. ತುಂಬ ಸುಂದರವಾಗಿದೆ. ನೀವೇನೋ ಫ್ರೆಂಡ್ಸ್ ಜೊತೆ ಎಲ್ಲ ಬಂದರೆ ಇಲ್ಲಿ ಕೂತ್ಕೊಂಡು ಫೋಟೋಶೂಟ್ ಮಾಡ್ಕೊಬೋದು. ಫೋಟೋಶೂಟು, ರೀಲ್ಸು ಆ ಥರ ಮಾಡೋದಕ್ಕೆ ಇದು ತುಂಬ ಒಳ್ಳೆ ಅಮೇಝಿಂಗ್ ಪ್ಲೇಸು. ಇದು ಕ್ರಿಯೇಟ್ ಮಾಡಿರೋದು ಇವರು, ನ್ಯಾಚುರಲ್ ಏನಲ್ಲ. ಅಲ್ಲಿಂದ ಹಾಗೆ ಮುಂದುವರ್ಕೊಂಡು ಹೋದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೋಳಿಗಳನ್ನು ನೋಡ್ಬೋದು. ಕೋಳಿ, ಬಾತುಕೋಳಿ, ನಾಯಿ, ಬೆಕ್ಕು, ಅವುಗಳೆಲ್ಲನ್ನ ದಾಟ್ಕೊಂಡು ನೀವು ಮುಂದೆ ಹೋದರೆ ಲಾಸ್ಟಲ್ಲಿ ತುಂಬಾ ಸುಂದರವಾಗಿರುವಂತಹ ಪಕ್ಷಿಗಳ ಸಮೂಹ ಇದೆ. ಆ ಪಕ್ಷಿಗಳನ್ನೆಲ್ಲ ನೀವು ನೋಡ್ಬೋದು, ಅವುಗಳನ್ನು ಟಚ್ ಮಾಡ್ಬೋದು, ಅವನ್ನ ಕೈ ಮೇಲೆ ಕುಳಿಸ್ಕೊಂಡ್ಬಿಟ್ಟು ಅವುಗಳಿಗೆ ತಿಂಡಿ ತಿನ್ನಿಸ್ಬೋದು, ಕಾಳು ಇತ್ಯಾದಿಗಳನ್ನು ನೀವು ಕೊಡ್ಬೋದು. ಸೊ ನೀವು ಕೊಡೋ 300 ರುಪೀಸ್ಗೆ ಇದು ತುಂಬಾ ವರ್ದಿಯಾಗಿದೆ. ಸೊ ಪ್ಯೂರ್ ಇನ್ ಹಿಲ್ ಸ್ಟೇಷನ್. ಸೊ ಡೋಂಟ್ ಮಿಸ್ ಟು ವಾಚ್ ದಿಸ್ ಪ್ಲೇಸ್.